ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿ ರವಿ ಸವಿರುಚಿ. ಇವತ್ತು ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ರಾತ್ರಿ ಹೊತ್ತು ಮೊಸರು ತಿನ್ನೋದು ಒಳ್ಳೆಯದಾ ಕೆಟ್ಟದ್ದಾ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಹಿರಿಯರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ರಾತ್ರಿ ಮೊಸರು ತಿನ್ನಬೇಡ. ಆದರೆ ಯಾಕಾಗಿ ಹೇಳ್ತಾರೆ ಅನ್ನೋದು ತುಂಬ ಜನರಿಗೆ ಗೊತ್ತೇ ಇಲ್ಲ. ಮೊಸರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಪ್ರೋಬಯೋಟಿಕ್ಸ್ ಹಾಗೂ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ಆದರೆ ರಾತ್ರಿ ಹೊತ್ತು ಎಲ್ಲರೂ ಮೊಸರು ತಿನ್ನೋದು ಸರಿಯಿಲ್ಲ. ಶೀತ, ಕೆಮ್ಮು, ಕಫ ಅಥವಾ ಸೈನಸ್ ಪ್ರಾಬ್ಲಮ್ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ತುಂಬ ಜನರು ಗೂಗಲ್ನಲ್ಲಿ ರಾತ್ರಿ ಹೊತ್ತು ಮೊಸರು ತಿನ್ನಬೇಕಾ ಬೇಡವಾ ಅಂತ ಸರ್ಚ್ ಮಾಡ್ತಾರೆ. ಹಾಗೆ ಈಗ ನಾನು ಮುಖ್ಯವಾದ ವಿಷಯ ಏನಂದರೆ, ಫ್ರಿಡ್ಜ್ನಿಂದ ತೆಗೆದ ತಕ್ಷಣ ತಣ್ಣನೆಯ ಮೊಸರನ್ನು ತಿನ್ನಬಾರ್ದು. ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ತಿನ್ನೋದು ಉತ್ತಮ. ಹಾಗಾದರೆ ರಾತ್ರಿ ಹೊತ್ತು ಮೊಸರು ತಿನ್ಬೋದಾ? ಉತ್ತರ ಏನಂದರೆ, ನಿಮ್ಮ ದೇಹದ ಸ್ಥಿತಿ ನೋಡಿ ನಿರ್ಧಾರ ಮಾಡ್ಕೋಬೇಕು. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದಿದ್ದರೆ ಕಡಿಮೆ ಪ್ರಮಾಣದಲ್ಲಿ ಮೊಸರು ತಿನ್ಬೋದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಕೆಲವರಿಗೆ ಇದು ಸೂಟ್ ಆಗುತ್ತೆ, ಕೆಲವರಿಗೆ ಸೂಟ್ ಆಗಲ್ಲ. ಆದ್ದರಿಂದ ನಿಮ್ಮ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನು ಗಮನಿಸೋದು ತುಂಬ ಮುಖ್ಯ. ಜೀರಿಗೆ ಪುಡಿ ಅಥವಾ ಕೊಮಿನ್ ಪೌಡರ್ ಹೊಟ್ಟೆ ಉಬ್ರ ಮತ್ತು ಅಜೀರ್ಣದ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು. ಕಾಳುಮೆಣಸಿನ ಪುಡಿ ಅಥವಾ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಜೀರ್ಣಕ್ರಿಯೆಯನ್ನು ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೊತ್ತಿನವರೆಗೆ ರಾತ್ರಿ ಹೊತ್ತು ಮೊಸರು ತಿನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೋಡಿದ್ವಿ. ಆದರೆ ನಾನು ಹೇಳಲು ಬಯಸೋ ಒಂದು ಮುಖ್ಯವಾದ ವಿಷಯ ಏನಂದರೆ, ಇಂಟರ್ನೆಟ್ನಲ್ಲಿ ಸಿಗುವಂಥ ಎಲ್ಲ ಮಾಹಿತಿಯು ಎಲ್ರಿಗೂ ಒಂದೇ ರೀತಿಯಲ್ಲಿ ಅನ್ವಯವಾಗೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರ ದೇಹದ ಸ್ವಭಾವವು ವಿಭಿನ್ನವಾಗಿರುತ್ತೆ. ಕಡೆಯದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಕವಿ ರವಿ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಒಳ್ಳೊಳ್ಳೆ ವಿಷಯವೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.